ಸರ್ವೇಶ್ವರಿ. ಈ ಒಂದು ಪದ ಕೇಳಿದ್ರೇನೆ ಒಂದು ರೀತಿ ಇನ್ಕ್ಲೂಷನ್ ಫೀಲಿಂಗ್ ಬರುತ್ತೆ. ಸರ್ವ ಅಂದರೆ ಎಲ್ಲಕ್ಕೂ ಅವಳೇ ಆಳ್ತಾ ಇರೋದು, ಎಲ್ಲಕ್ಕೂ ಅವಳೇ ರಾಣಿ, ಸಾಮ್ರಾಜ್ಞಿ, ಸರ್ವೇಶ್ವರಿ ಅಂದಾಗಲೇ ಒಂಥರ ಇನ್ಕ್ಲೂಸಿವ್ನೆಸ್, ಎಲ್ಲವೂ ಅವಳೇ, ನಾನು ಕೂಡ ಅವಳಿಗೆ ಸಂಬಂಧಪಟ್ಟವಳು ಅಂತ ಬಂದ್ಬಿಡುತ್ತೆ. ಸರ್ವೇಶ್ವರಿ ಎಲ್ಲ ಆಳ್ತಾ, ಸರ್ವಮಯಿ, ಅದರೊಳಗೆ ಪ್ರವೇಶ ಮಾಡಿ, ಎಲ್ಲದರೊಳಗೂ ತಾನು ಪ್ರವೇಶ ಮಾಡಿ ವ್ಯಾಪಿಸ್ಕೊಂಡಿರೋಳು. ಸರ್ವಮಯಿ ಅಂದರೆ ವ್ಯಾಪಿಸ್ಕೊಂಡಿರೋಳು, ಎಲ್ಲದರೊಳಗೂ ಸೇರ್ಕೊಂಡ್ಬಿಟ್ಟಿದ್ದಾಳೆ, ಎಲ್ಲವನ್ನೂ ಆಳ್ತಾ ಇದ್ದಾಳೆ, ಎಲ್ಲವನ್ನೂ ಪ್ರವೇಶ ಮಾಡಿದ್ದಾಳೆ, ಯಾವುದೂ ಬಿಟ್ಟಿಲ್ಲ. ಈ ಪ್ರಪಂಚ ಸೃಷ್ಟಿಯಾಗಿದೆ ಒಂದು ಶಬ್ದದಿಂದ, ನಾದದಿಂದ. ನಾದ ಸ್ವರೂಪ ಅವಳು, ಶಬ್ದ ಸ್ವರೂಪ ಅವಳು. ಎಲ್ಲ ಶಬ್ದಗಳ ಆಂತರ್ಯದಲ್ಲಿ ಅವಳೇ ಇದ್ದಾಳೆ. ಆ ಶಬ್ದಗಳನ್ನು ಮಾಡುವ ಅಕ್ಷರಗಳ ಪ್ರಾಣ ಅವಳು. ಉಪನಿಷತ್ತುಗಳ, ವೇದೋಪನಿಷತ್ತುಗಳ, ಸರ್ವ ವೇದಗಳ ಮಂತ್ರ ಸ್ವರೂಪ ಅವಳು. ಸಂಗೀತದ ಸ್ವರಗಳು ಅವಳು, ಸಪ್ತ ಸ್ವರಗಳು ಅವಳು. ಸಪ್ತಕೋಟಿ ಮಂತ್ರಗಳ ಪ್ರಾಣ ಅವಳು. ಎಲ್ಲ ಅಕ್ಷರಗಳ ಸ್ವರೂಪ ಅವಳು. ಸರ್ವಮಂತ್ರ ಸ್ವರೂಪ, ಸರ್ವಮಯಿ, ಸರ್ವಮಂತ್ರಾತ್ಮಿಕ, ಮಂತ್ರದ ಆತ್ಮ ಅವಳು, ಸರ್ವಮಂತ್ರಾತ್ಮಿಕ. ಪ್ರತಿಯೊಂದು ಮಂತ್ರಕ್ಕೂ ಒಂದು ಅಧಿದೇವತೆ ಅಂತ ಒಂದು ಶಕ್ತಿ ಇದೆ, ಮಂತ್ರಕ್ಕೊಂದು ಶಕ್ತಿ ಇದೆ. ಒಂದೊಂದು ಬೀಜ ಮಂತ್ರಗಳು ಆ ಶಕ್ತಿ ದೇವತೆಯನ್ನು ಉಪಾಸನೆ ಮಾಡಿದಾಗ ಆ ಮಂತ್ರಗಳು ನಮ್ಮೆಲ್ಲ ಸೇವೆಯನ್ನ, ನಮ್ಮೆಲ್ಲ ಶಕ್ತಿಯನ್ನ ಆ ಪರಮಶಕ್ತಿ, ಆದಿಶಕ್ತಿಗೆ ಅದು ತಗೊಂಡೋಗಿ ಸರ್ವಶಕ್ತಿಗೆ ತಲುಪಿಸುತ್ತೆ. ಎಲ್ಲ ನದಿಗಳು ಹೇಗೆ ಸಮುದ್ರ ಸೇರುತ್ತೋ ಹಾಗೆ ನಮ್ಮ ಎಲ್ಲ ಪೂಜೆಗಳು, ನಮ್ಮ ಮಂತ್ರದ ಅಧಿದೇವತೆ ಆ ಮಂತ್ರಗಳ ಎಲ್ಲ ನಾವು ಕೊಟ್ಟಂತಹ ಸೇವೆ ಸ್ವೀಕರಿಸಿ ಅವಳಿಗೆ ಕೊಟ್ಟು ನಮಗೆ ಏನು ಬೇಕೋ ಅದನ್ನು ಅವಳ ಮೂಲಕ ಕೊಡಿಸುವಂಥ ದೇವತೆಗಳ ಶಕ್ತಿ ಇರೋ ಮಂತ್ರಾತ್ಮಿಕ. ಸರ್ವಮಯಿ, ಸರ್ವಮಂತ್ರಾತ್ಮಿಕ, ಸರ್ವಯಂತ್ರಾತ್ಮಿಕ. ಪ್ರತಿಯೊಂದು ಮಂತ್ರ ಅಂದಾಗ ಎವ್ರಿ ಸೌಂಡ್ ಹ್ಯಾಸ್ ಎ ಫಾರ್ಮ್, ಮರಿಬಾರ್ದು. ಇದು ಸೈನ್ಸ್, ಬೇಸಿಕ್ ಸೈನ್ಸ್. ಪ್ರತಿ ಶಬ್ದಕ್ಕೂ ಒಂದು ಆಕಾರ ಇದೆ, ಪ್ರತಿ ಅಕ್ಷರಕ್ಕೂ ಒಂದು ಆಕಾರ ಇದೆ. ಈ ಆಕಾರ ಸ್ಥೂಲವಾದ ಕಣ್ಣಿಗೆ ಕಾಣುವುದಿಲ್ಲ, ಸೂಕ್ಷ್ಮವಾದ ಆಕಾರ. ಅದು ತಾಡಣಗಳಿಂದ ವೈಬ್ರೇಷನ್ ಇರುತ್ತದಕ್ಕೆ. ಈ ಸಂಸ್ಕೃತದ 52 ಅಕ್ಷರಗಳಿಗೂ ಆಕಾರ ಇದೆ. ಆದರೆ ಸಂಸ್ಕೃತದ ಅಕ್ಷರ ನೋಡಿದಾಗ ಇಷ್ಟೇ ಅಲ್ಲ, ಅದು ಇಷ್ಟು ಕಾಣಿಸಿದ್ದು. ಒಂದು ಅಕ್ಷರ ಬರೆದ್ರೆ, ಸಂಸ್ಕೃತ ಅಕ್ಷರ ಬರೆದ್ರೆ ಇದು ದೈವ ಸ್ವರೂಪ, ದೇವಿ ಸ್ವರೂಪ. ಅದರ ಸುತ್ತ ವೈಬ್ರೇಷನ್ ಇರುತ್ತೆ, ಅದು ಕಾಣಲ್ಲ. ಯಾರು ಅಕ್ಷರವನ್ನ ಒಲಿಸ್ಕೋತಾರೆ ಆ ಯಂತ್ರ ಪೂರ್ತಿ ಆ ಅಕ್ಷರದ ಯಂತ್ರ ಸ್ವರೂಪ ಕಾಣಿಸುತ್ತೆ. ಸರ್ವಯಂತ್ರಾತ್ಮಿಕ, ಸರ್ವತಂತ್ರ ರೂಪ. ತಂತ್ರ ಅಂದ್ರೆ ನೇಯೋದು ಅಂತ, ನೂಲುವುದು ಅಂತ. ಆ ನೂಲೋದು ಮಂತ್ರ ಮತ್ತು ಯಂತ್ರವನ್ನ ಯಾವ ರೀತಿ ನೂರ್ತಿದೆ, ಅದಿಲ್ಲದೆ ಇದಿಲ್ಲ. ನಮ್ಮ ಮಂತ್ರಗಳೆಲ್ಲ ನಮ್ಮ ಆರನಲ್ಲಿ ಒಂದು ಆಕಾರ ತಗೊಳ್ಳದೆ ಇದ್ರೆ, ಯಂತ್ರವಾಗದೆ ಇದ್ರೆ ಮಂತ್ರ ಬರೀ ಶಬ್ದ ಆಗ್ಬಿಡುತ್ತೆ. ಆ ರೀತಿ ಪ್ರಾಣ ಕೊಟ್ಟು ಮಂತ್ರಗಳನ್ನು ಹೇಳಿದಾಗ ಅಥವಾ ಅದರ ವೈಬ್ರೇಷನ್ ಫೀಲ್ ಮಾಡಿದಾಗ ಯು ಕ್ಯಾನ್ ಫೀಲ್ ದಿ ಆರಾ ಆಫ್ ದಟ್ ಮಂತ್ರ. ಆ ಶಕ್ತಿ ಆವರಣನ ಫೀಲ್ ಮಾಡ್ತೀವಿ. ಮಂತ್ರ ಇಲ್ಲದೆ ಯಂತ್ರ ಇಲ್ಲ, ಯಂತ್ರ ಇಲ್ಲದೆ ಆ ತಂತ್ರ ಇಲ್ಲ. ಆ ತಂತ್ರ ಆಗ್ಬಿಟ್ಟಿರುತ್ತೆ, ಅದು ನಾವು ತಿಳ್ಕೊಳ್ಬೇಕಷ್ಟೇನೆ, ಅದನ್ನು ಅನುಭವಿಸ್ಬೇಕು. ಅದು ನೂಲು ಒಳಗಡೆ ಯಾವ ರೀತಿ ಅದು ಹೇಳ್ಕೊಂಡಿದೆ ಅನ್ನೋದು. ಸರ್ವಯಂತ್ರಾತ್ಮಿಕ, ಸರ್ವತಂತ್ರ ರೂಪ, ಮನೋನ್ಮಯಿ. ಇದು ಸುಲಭವಾಗಿ ಗೊತ್ತಾಗಲ್ಲ. ಯಾವುದೋ ಒಂದು ಸ್ಥಿತಿನಲ್ಲಿ ನಮಗೆ ಯಂತ್ರ ಮಂತ್ರ ತಂತ್ರದ ಒಂದು ಸೂಕ್ಷ್ಮತೆ ಅರಿವಿಗೆ ಬರುತ್ತೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ.
ಉನ್ಮಿನಿ ಅವಸ್ಥೆ ಅಂತ ಹೇಳ್ತಾರೆ, ಆ 3ನೇ ಕಣ್ಣು ತೆಗೆಯೋದು ಅಂತ ಹೇಳ್ತಾರೆ, ಅಥವಾ 4ನೇ ಅವಸ್ಥೆ ಅಂತ ಹೇಳ್ತಾರೆ. ಆ ಒಂದು ಧ್ಯಾನ ಅವಸ್ಥೆಯಲ್ಲಿ, ಯೋಗ ಅವಸ್ಥೆಯಲ್ಲಿ ನಮಗೆ ಗೋಚರವಾಗುತ್ತೆ. ಆ ಮನೋನ್ಮಯಿ ಅಂತ ಹೇಳ್ತಾರೆ, ಮನೋನ್ಮನಿ, ಅವಳನ್ನು ಮನೋನ್ಮಯಿ, ಉನ್ಮಿನಿ ಅವಸ್ಥೆ, ಅದು ತುರ್ಯಾವಸ್ಥೆ, ಮನೋನ್ಮಯಿ. ಮಾಹೇಶ್ವರಿ, ಮನೋನ್ಮಯಿ, ಮಹೇಶ್ವರಿ ಅವಳು. ಅಂದ್ರೆ ಸರ್ವೇಶ್ವರಿನೂ ಒಂದೇ, ಮಹೇಶ್ವರಿನೂ ಒಂದೇ, ಎಲ್ಲಕ್ಕೂ ಈಶ್ವರಿ. ಅವಳು ಮಹಾದೇವಿನೂ ಹೌದು, ಮಹಾಲಕ್ಷ್ಮಿನೂ ಹೌದು, ಮೃಡಪ್ರಿಯೆಯೂ ಹೌದು. ಮೃಡಪ್ರಿಯ ಅಂದರೆ, ಮೃಡ ಅಂದರೆ ಶಿವ ಸತ್ವ ರೂಪದಲ್ಲಿ ಮಾಯೆ ಜೊತೆ ಇರೋನೇ ಮೃಡ. ಅವಳು ಮೃಡಪ್ರಿಯ, ಸತ್ವ ರೂಪದ ಮಾಯೆಯೇ ಮೃಡ. ಈ 3 ಅವಳೆ ಅಂದಾಗ ನಾವು ಯಾವತ್ತೂ ಶಿವಶಕ್ತಿಯ ವೀರಾಭಾವ ಸಂಬಂಧ ಒಪ್ಕೊಂಡಿದೀವೋ ಹಾಗೆ ಈ 3 ಜನ, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಅನ್ನೋ 3 ಶಕ್ತಿಗಳೇನಿದೆ ಅದನ್ನ ಅವಿನಾಭಾವ ಸಂಬಂಧನ ತಿಳ್ಕೋಬೇಕು. ಬ್ರಹ್ಮ, ವಿಷ್ಣು, ಮಹೇಶ್ವರರ ಅವಿನಾಭಾವ ಸಂಬಂಧ, ಪಂಚಬ್ರಹ್ಮರ ಅವಿನಾಭಾವ ಸಂಬಂಧ, ಒಂದು ಬಿಟ್ಟು ಒಂದಿಲ್ಲ. ಅದಕ್ಕೆ ಈ 3 ಹೆಸರು ಒಟ್ಟೊಟ್ಟಿಗೆ ಬರುತ್ತೆ. ಮಹೇಶ್ವರಿ, ಮಹಾದೇವಿ, ಮಹಾಲಕ್ಷ್ಮಿ, ಮೃಡಪ್ರಿಯ. ಈ 3 ಜನನು ಸೇರಿನೇ ಆ ವಿರಾಟ್ ರೂಪ ಆಗೋದು, ಮಹಾರೂಪ. ಈ 3 ಜನರಿಂದ, ಬ್ರಹ್ಮಾದಿಗಳಿಂದ, ಬ್ರಹ್ಮ, ವಿಷ್ಣು, ಮಹೇಶ್ವರರು ತ್ರಿಮೂರ್ತಿಗಳಿಂದ ಅರ್ಚಿಸಲ್ಪಟ್ಟವಳು, ದೇವಾದಿದೇವರು, ರಾಜಾದಿರಾಜರು ಅರ್ಚನೆ ಮಾಡ್ತಾರೆ ಅವಳಿಗೆ. ಅದಕ್ಕೇನೆ ಮಹಾಪೂಜ್ಯ, ಮಹಾರೂಪ, ಮಹಾಪೂಜ್ಯ, ಮಹಾಪಾತಕನಾಶಿನಿ. ಇಲ್ಲಿ ಮಹಾ ಅಂತ ಬಂದಾಗ ಈ ಪರಾತ್ಪರ ರೂಪದ ಅಲ್ಟಿಮೇಟ್ ಮಾತಾಡ್ತೀವಿ, ಅಲ್ಟಿಮೇಟ್ ಮಹಾಮಹಿಮೆಯನ್ನು ನೋಡ್ತಾ ಇದ್ದೀವಿ. ಮಹಾಪಾತಕ ನಾಶಿನಿ, ಎಂತೆಂಥ ಮಹಾಪಾತಕಗಳು ಆ ದೇವಿಯ ಸ್ಮರಣೆ ಮಾಡೋದ್ರಿಂದ, ಈ ನಾಮಗಳನ್ನು ಭಜಿಸೋದ್ರಿಂದ, ಸ್ಮರಿಸೋದ್ರಿಂದ ಅದು ಹರಣವಾಗುತ್ತೆ. ಮಹಾಪಾತಕ ನಾಶಿನಿ, ಮಹಾಪಾತಕ ನಾಶಿನಿ, ಮಹಾ ಮಾಯಾ. ಯಾವತ್ತು ಮಾಯೆಯಲ್ಲಿ ಸತ್ವದಲ್ಲಿ ಶಕ್ತಿ, ಆ ಸತ್ವ, ಶಕ್ತಿ, ಮಾಯೆ ಇದು 3 ಇದೆ. ಆ ಯೋಗ ಬಹಳ ಮುಖ್ಯ. ಮಹಾಮಾಯ, ಮಹಾಸತ್ವ, ಮಹಾಶಕ್ತಿ, ಮಹಾರಥಿ. ಕ್ರೀಡೆ ಆಡ್ತಾಳೆ ಈ 3 ಇಟ್ಕೊಂಡು. ಮಹಾಮಾಯ ಮಹಾರಥಿಯಾಗಿ ಕ್ರೀಡೆ ಮಾಡ್ತಾಳೆ. ಅದು 4 ಒಟ್ಟಿಗೆ ಹೇಳಿದಾಗ ಒಂದು ಮೀನಿಂಗ್ ಕೊಡುತ್ತೆ. ಮಹಾಮಾಯ, ಮಹಾಮಾಯ, ಮಹಾಯೋಗ, ಯೋಗಾಸತ್ವ ನಿಲ್ಗತ್ತೆ. ಮಹಾಮಾಯ, ಮಹಾಸತ್ವ, ಮಹಾಶಕ್ತಿ, ಮಹಾರಥಿ. ಇಲ್ಲಿ 7 ಜ್ಞಾಪಕ ಇಟ್ಬೇಕು. ಮಹಾಭೋಗ, ಭೋಗ, ಐಶ್ವರ್ಯ, ವೀರ್ಯ, ಬಲ, ಮತ್ತೆ ನಮ್ಮಲ್ಲಿರುವಂತಹ ವೀರ್ಯ, ಬಲ, ಬುದ್ಧಿ, ಸಿದ್ಧಿ, ಯೋಗ. 7 ಜ್ಞಾಪಕ ಇಟ್ಬೇಕು. ಮಹಾಭೋಗ, ಮಹೇಶ್ವರ್ಯ, ಮಹಾವೀರ್ಯ, ಮಹಾಬಲ, ಮಹಾಬುದ್ಧಿ, ಮಹಾಸಿದ್ಧಿ, ಮಹಾಯೋಗೇಶ್ವರೇಶ್ವರಿ. ಈ 7 ಒಟ್ಟಿಗೆ ಬರುತ್ತೆ. ಈ 3 ಒಟ್ಟಿಗೆ ಜ್ಞಾಪಿಸ್ಕೋಬೇಕು. ಮಾಯಾ ಅನ್ನೋದು ಅಂದಾಗ ಮಾಯೆ, ಸತ್ವ, ಸತ್ಯ, ರತಿ, ಕ್ರೀಡೆ ಆಡೋದು, ಇದಿಷ್ಟು ಒಂದು ಗ್ರೂಪ್ ಬರುತ್ತೆ. ಇನ್ನೊಂದು ಮಹಾಯೋಗ, ಭೋಗ, ವೀರ್ಯ, ಬಲ, ಸಿದ್ಧಿ, ಬುದ್ಧಿ, ಐಶ್ವರ್ಯ, ಇವೆಲ್ಲ ಒಟ್ಟಿಗೆ ಬರುತ್ತೆ. ಇದಿಷ್ಟು ತಿಳ್ಕೊಂಡಾಗ ನಾವು ಯಜ್ಞ ಮಾಡಬೇಕಾದ್ರೆ ಇದೆಲ್ಲ ಕೇಳ್ತೀವಿ. ನಮಗೆ ವೀರ್ಯ ಕೊಡು, ಬಲ ಕೊಡು, ಯಶಸ್ಸು ಕೊಡು, ಇದೆಲ್ಲ ಕೊಡು ಅಂತ ಕೇಳ್ತೀವಲ್ಲ, ಅವಳನ್ನ ಪೂಜೆ ಮಾಡಿದ್ರೆ ಇದು ತಾನೇ ಬರುತ್ತೆ, ಇದೆಲ್ಲವೂ ಲಭ್ಯವಾಗುತ್ತೆ. ಮಹಾವೀರ್ಯ, ಮಹಾಬಲ, ಮಹಾ ಯೋಗೇಶ್ವರೇಶ್ವರಿ, ಯೋಗ, ಇದೆಲ್ಲರ ಯೋಗದ ಯೋಗ ಅವಳು. ಯೋಗೇಶ್ವರಿ, ಮಹಾಬಲ, ಮಹಾವೀರ್ಯ, ಮಹಾಬಲ, ಮಹಾಸಿದ್ಧಿ, ಮಹಾಬುದ್ಧಿ, ಅದೆಲ್ಲ ಹೇಳ್ಬಿಟ್ಮೇಲೆ ಯೋಗೇಶ್ವರೇಶ್ವರಿ. ಮಹಾಮಂತ್ರ ನೋಡಿ, ಮಹಾಮಂತ್ರ ಅನ್ನುವಾಗ ಮೊದಲೊಂದ್ಸತಿ ಮಂತ್ರ ಹೇಳಿದ್ವಿ, ಮತ್ತೆ ಮಹಾಮಂತ್ರಗಳು ನೋಡಿದಾಗ ಇವಾಗ ತ್ರಿಕ್ಷರಿ ಮಂತ್ರ ತಗೋಬಹುದು, ಅಥವಾ ಷೋಡಶಿ ಮಂತ್ರ ತಗೋಬಹುದು, ಆಮೇಲೆ ಅವಳ ಒಂದು ತ್ರಿಶತಿ ಮಂತ್ರ ತಗೋಬಹುದು. ಎಷ್ಟೋ ಮಂತ್ರಗಳಿದೆ, ಮಹಾಮಂತ್ರಗಳು. ಆ ಮಹಾಮಂತ್ರಗಳೆಲ್ಲವೂ ಕೂಡ ಅವಳ ಸ್ವರೂಪವೇ. ಆ ಮಹಾಮಂತ್ರಗಳೆಲ್ಲವೂ ಕೂಡ ಎಂಥ ಯಂತ್ರಗಳನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ, ಆ ಮಂತ್ರಗಳಲ್ಲಿ ಎಲ್ಲಾ ಚಕ್ರಗಳು, ಎಲ್ಲ ದೇವರ ಹೆಸರಿನಲ್ಲಿ ನಾವು ಬರೆಯುವಂತಹ ಎಲ್ಲ ಯಂತ್ರಗಳು, ಎಲ್ಲ ದೇವದೇವಿಯರ ಯಂತ್ರಗಳು, ಶಿವಲಿಂಗ ಮತ್ತೆ ಮೇರು ಎಲ್ಲವೂ ತೆಗೆದುಕೊಂಡ್ರೆ ಮಹಾಯಂತ್ರ, ಮಹಾಮಂತ್ರ, ಮಹಾತಂತ್ರ, ಮಹಾಯಂತ್ರ, ಇದು 3 ಮತ್ತೆ ಬಂದಿದೆ.
ಇದು 3 ಮಹಾತ್ಯಾಕೆ ಇದೆಲ್ಲ ಸೂಕ್ಷ್ಮ ಸ್ವರೂಪಗಳು ದೇವಿದು. ಮಹಾಯಂತ್ರಾತ್ಮಿಕ, ಮಹಾತಂತ್ರ, ಮಹಾಮಂತ್ರ, ಮಹಾತಂತ್ರ, ಮಹಾಮಂತ್ರ, ಮಹಾಸನ, 36 ತತ್ವಗಳ ಆಸನದ ಮೇಲೆ ಕೂತಿದ್ದಾಳೆ. ಮಹಾಸನ, ಮಹಾಯಾಗ ಕ್ರಮಾರಾಧ್ಯ. ಇಲ್ಲಿ ತುಂಬಾ ಮುಖ್ಯವಾದದ್ದೇನೆಂದ್ರೆ ಈಶ್ವರ ಮಹಾಕಲ್ಪದ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಭೈರವ ಅನಿಸ್ಕೊಳ್ತಾನೆ. ಅವನು ಕಾಲಭೈರವ. ಈ ಕಾಲಭೈರವ ಈಶ್ವರ ಅವನು ದೇವಿಯ ಮಂತ್ರ ಶರೀರವನ್ನು, ಇಡೀ ಮಂತ್ರಗಳು ಮಹಾಮಂತ್ರಗಳನ್ನೆಲ್ಲವನ್ನೂ ಕೂಡ ಜಪಮಣಿ ರೂಪದಲ್ಲಿ ಅವಳ ಮಂತ್ರಗಳನ್ನೆಲ್ಲ ತೆಗೆದುಕೊಂಡು ಅವನು ಪೂಜೆ ಮಾಡ್ತಾನೆ. ಮಹಾಭೈರವ ಪೂಜಿತ. ಆ ದೇವಿಯನ್ನ ಅವಳ ಮಂತ್ರಗಳನ್ನೇ ಹೇಳಿಕೊಂಡು ಶಿವ ಪೂಜೆ ಮಾಡೋದು, ಅದಕ್ಕಿಂತ ಬೇರೆ ಮಂತ್ರ ಇಲ್ಲ. ಶಿವ ಭೈರವ ಹೇಳಿದ್ದು ಮಂತ್ರಗಳೇ ಅವಳ ಸ್ವರೂಪ. ಪ್ರಳಯ ಕಾಲದಲ್ಲಿ ಅವನು ಕೂತ್ಕೊಂಡು ಪೂಜೆ ಮಾಡ್ತಾನೆ. ಈ ಭಾವನೋಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಅದರಲ್ಲಿ ಯೋಗಿ ತಾನೇ ಶಿವನಾಗಿ ಮಾಡುವ ಮಹಾಯಾಗದಲ್ಲಿ ಅವನು ಶಿವನಾಗಿ 64 ಯೋಗಿನಿ ಗಣಗಳೊಂದಿಗೆ ಮಾಡುವ ಯಾಗ ಮಹಾಯಾಗ ಕ್ರಮಾರಾಧ್ಯ ಅಂತ ಹೇಳ್ತಾರೆ. ಮಹಾಯಾಗ ಕ್ರಮಾರಾಧ್ಯ, ಮಹಾಭೈರವ ಪೂಜಿತ, ಮಹಾಕಾಮೇಶ ಮಹಿಷಿ, ಮಹಾತ್ರಿಪುರ ಸುಂದರಿ. ಯಾವತ್ತೂ ಇವಳು ದೇವಿಯ ಹೆಸರು ಹೇಳಿದಾಗ ಆ ತ್ರಿಪುರ ಸುಂದರಿ ಶುರು ಮಾಡಿದ್ವಿ ಪ್ರಾರಂಭದಲ್ಲಿ. ಮಹೇಶ್ವರಿ, ಅಲ್ಲಿ ಹೇಳಿದ್ವಿ ಮಹಾಲಕ್ಷ್ಮಿ, ಮೃಡಪ್ರಿಯ, ಆ 3 ಸೇರಿ ವಿರಾಟ್ ರೂಪ ಆಯಿತು ಅಂತ. ಮಂತ್ರಗಳೆಲ್ಲ ಈ ಮೂರು ಶಕ್ತಿಗಳನ್ನು ಒಳಗೊಂಡಿದೆ. ಕೊನೆಯಲ್ಲಿ ಮಹೇಶ್ವರನ ಮಹಾಕಲ್ಪ, ಮಹಾಪ್ರಳಯ ಸಾಕ್ಷಿಣಿ, ತ್ರಿಪುರ ಸುಂದರಿ ಎಂದು ಬರಬೇಕು. ಮಹಾಕಾಮೇಶ್ವರಿಯವಳು ತ್ರಿಪುರ ಸುಂದರಿ. ಇದು ಚತುಷ್ಷಷ್ಠಿ ಉಪಚಾರಾಢ್ಯ ಅಂತ ಹೇಳ್ತೀವಿ. ಚತುಷ್ಷಷ್ಠಿ ಸೇವೆ 64 ಯೋಗಿನಿ ಗಣಗಳ ಜೊತೆಗೆ ಮಾಡುವುದನ್ನ ಚತುಷ್ಷಷ್ಠಿ ಸೇವೆ ಅಂತೀವಿ. ನಾವು ಯಾವಾಗಲಾದರೂ 64 ಸೇವೆಯನ್ನ ಷೋಡಶೋಪಚಾರ ಥರ 64 ಉಪಚಾರಗಳಿಂದ ಸೇವೆ ಮಾಡ್ತೀವಿ. ಬಹಳ ವಿಶೇಷವಾದ ದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಯಜ್ಞ ಯಾಗಾದಿಗಳಾದಾಗ ದೇವಿ ಆರಾಧನೆ ಮಾಡುವಾಗ 64 ಥರ ಅವಳಿಗೆ ನಾವು ಸೇವೆ ಮಾಡ್ತೀವಿ. ಆದರೆ 64 ಪ್ರತಿದಿನ ಆಗೋದಿಲ್ಲ. ನಿತ್ಯದಲ್ಲಿ ನಾವು ಮಾಡೋದು ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಪಂಚೋಪಚಾರ ಸೇವೆ ಮಾಡ್ತೀವಿ. ಈ ಪಂಚೋಪಚಾರ ಸೇವೆ ಅದು ಧ್ಯಾನದಲ್ಲಿ ಮುಗಿಯೋದಾದರೆ ಉನ್ಮಿನಿ ಅವಸ್ಥೆಗೆ ಹೋದಾಗ ನಮಗೆ ಮಹಾಯಾಗಕ್ಕೆ ಒಳಗಡೆ ಶಿವಭಾವನೆಯಲ್ಲಿ, ಸೋಹಂ ಭಾವನೆಯಲ್ಲಿ ಪಂಚೋಪಚಾರ ಸೇವೆ ಮಾಡಿದಾಗ ಅದು ಮಹಾಯಾಗವೇ ಆಗತ್ತೆ. ಭೈರವ ಯಾವ ರೀತಿ ಶರೀರದಲ್ಲಿ ಅವಳ ಮಂತ್ರವನ್ನ ತೆಗೆದುಕೊಂಡು ಪೂಜೆ ಮಾಡಿದ, ಅವಳ ಮಂತ್ರ ಶರೀರದಲ್ಲಿ ಒಲಿಸ್ಕೊಂಡ, ಅದೇ ರೀತಿ ನಾವು ಶಿವಭಾವನೆಯಿಂದ ಪೂಜೆ ಮಾಡಿದಾಗ. ಆದರೆ ಇದು ಮಹಾಯಾಗ ಬಹಳ ಕಷ್ಟ. 64 ಯೋಗಿನಿ ಗಣಗಳ ಜೊತೆಗೆ ಮಾಡಬೇಕು ಅಂತಿದೆ. 64 ಸೇವೆಯನ್ನು ಮಾಡಬೇಕು. ಆದರೆ ಪಂಚೋಪಚಾರ ಸೇವೆ ಶಾರ್ಟ್ ಕಟ್ ಮಾಡಿರೋದು ಶಂಕರಾಚಾರ್ಯರು. ಇದರಲ್ಲಿ ಬಹಳ ಸುಲಭವಾಗಿ ಎಂಥವ್ರಿಗೂ ತಲುಪೋ ಹಾಗೆ ಇದೆ. ಶಬ್ದ ಸ್ಪರ್ಶ, ರೂಪ, ರಸ, ಗಂಧ, ಇದು 5 ಇಂದ್ರಿಯಗಳು. ಈ 5 ಇಂದ್ರಿಯಗಳನ್ನ ನಾವು ಬಳಸಿನೇ ಆಚರಣೆ ಮಾಡಬೇಕಾದ್ರೆ ಇದು ಸಿಂಪಲ್ ಆಗಿ ಆಗಬೇಕು. ನಾವು ದೀಪ ಹಚ್ಚಬೇಕಾದ್ರೂ ದೇವಿಗೆ ಒಂದು ಪಂಚೋಪಚಾರ ಸೇವೆಯಲ್ಲಿ ನಾವು ಹೇಳ್ತೀವಿ, ಅಮ್ಮ ನಿನಗೆ ನನ್ನ ರೂಪ ಅಂದ್ರೆ ಕಣ್ಣನ್ನ ಕೊಟ್ಟಿದ್ಯಾ, ಏನ್ ವಾಪಸ್ ಕೊಡ್ಲಿ ನಿನಗೆ, ದೀಪ ಹಚ್ಚಿದ್ದೀನಿ ತಾಯಿ, ಅದು ಒಂದು ಸಾಂಕೇತಿಕ. ನೀನು ನನಗೆ ಶಬ್ದವನ್ನ ಕೊಟ್ಟಿದ್ಯಾ, ಆ ಶಬ್ದದ ಬದಲು ನಾನೇನ್ ಕೊಡ್ಲಿ, ಒಳ್ಳೆ ನಾದಪೂರ್ಣವಾದ ಮಂತ್ರಗಳನ್ನ, ಘಂಟಾನಾದವನ್ನ, ಶಂಖಾನಾದವನ್ನ ನಿನಗೆ ಸಮರ್ಪಣೆ ಮಾಡ್ತೀನಿ. ನನ್ನ ಪೂಜೆಯಲ್ಲಿ ಮಂತ್ರಗಳನ್ನು ಹೇಳ್ತೀನಿ, ಒಳ್ಳೆ ವಾಕ್ಯಗಳನ್ನ ಹೇಳ್ತೀನಿ. ಅದರಲ್ಲಿ ಹೇಳ್ತಾರೆ ಒಂದು ಇದು ದ್ವಯಗಳು ಅಂತ 6 ದ್ವಯಗಳಿದೆ. ಒಂದು ತತ್ವಗಳಲ್ಲಿ ತತ್ವಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಪೂಜೆ ಮಾಡೋದು, ತತ್ವಾರ್ಥವನ್ನ ತಿಳ್ಕೊಂಡು. ಆಮೇಲೆ ಇನ್ನೊಂದು ಅಕ್ಷರದಿಂದ ಅವಳನ್ನ ಪೂಜೆ ಮಾಡೋದು, ಮಂತ್ರದಿಂದ ಪೂಜೆ ಮಾಡೋದು. ಆ ರೀತಿ 6 ಮಾರ್ಗಗಳಿದೆ. ನಾನು ಈ ಪಂಚೋಪಚಾರೆಯನ್ನ ಆರಿಸ್ಕೊಂಡಿದ್ದೀನಮ್ಮ. ಈ ಶಬ್ದ ಅನ್ನೋದು ನೀನು ಕೊಟ್ಟಿರೋದ್ರಿಂದ ನಾನು ಈ ಮಂಗಳಕರವಾದ ಶಬ್ದಗಳನ್ನು ಉಪಯೋಗಿಸ್ತೀನಿ, ಪದಗಳನ್ನ ಮಾಡ್ತೀನಿ. ಕಾವ್ಯ ಇದೆಲ್ಲವೂ, ಸಂಗೀತ ಎಲ್ಲವೂ ಕೂಡ ಅದು ಮಾರ್ಗವೇ. ಕಲಾಮಾರ್ಗ ಅಂತ ಹೇಳ್ತಾರೆ ಇದಕ್ಕೆ. ಕಲಾಮಾರ್ಗ, ಮಂತ್ರ ಮಾರ್ಗ ಅಂತ ಹೇಳ್ತಾರೆ. ಇದು 6 ಮಾರ್ಗಗಳನ್ನ, ಅದನ್ನ ಇನ್ನೊಂದು ಮುಂದೆ ಬರುತ್ತೆ, ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದ್ವಯಗಳು ಅಂತ ಹೇಳ್ತಾರೆ ಅದನ್ನ.
ಈಗ ನಾವು ಪೂಜೆ ಮಾಡಬೇಕಾದ್ರೆ ಒಂದು ಸ್ಪರ್ಶವನ್ನು ಕೊಡಬೇಕಾದ್ರೆ ದೇವಿಗೆ ನಮ್ಮಲ್ಲಿ ಆ ಒಂದು ವಸ್ತ್ರವನ್ನು ಹಾಕ್ತೀವಿ ಅಥವಾ ಒಳ್ಳೆ ಹೂವನ್ನು ಅರ್ಪಣೆ ಮಾಡ್ತೀವಿ. ಶಬ್ದ, ಸ್ಪರ್ಶ, ರೂಪ, ರಸ, ಒಳ್ಳೆ ಸಾತ್ವಿಕವಾದ ಆಹಾರವನ್ನು ಅವಳಿಗೆ ನೈವೇದ್ಯ ಮಾಡ್ತೀವಿ. ರಸ, ಗಂಧ ಇವೆಲ್ಲವೂ ಕೂಡ ಸಮರ್ಪಣೆ ಮಾಡ್ತೀವಿ ದೇವಿ. ಪಂಚೋಪಚಾರ ಸೇವೆ ಸರಿಯಾಗಿ ಮಾಡಿ 5 ಇಂದ್ರಿಯಗಳನ್ನು ಸಮರ್ಪಣೆ ಮಾಡಿಕೊಂಡಾಗ್ಲೇ ಆ ಮೆಡಿಟೇಟಿವ್ ಸ್ಟೇಟ್ ಬರುತ್ತೆ. ನೀವು ಇಂದ್ರಿಯಾತೀತವಾಗ್ತೀರಾ. ಮನಸ್ಸು ಇಂದ್ರಿಯಗಳ ಕಡೆಯ ವಾಲಲ್ಲ, ಆಗ ಒಳಮುಖವಾಗತ್ತೆ, ಶಾಂತವಾಗತ್ತೆ. ಇಮ್ಮಿಡಿಯೇಟ್ ಆಗಿ ಮನಸ್ಸು ಬುದ್ಧಿಯ ಮಾತು ಕೇಳುತ್ತೆ, ಬುದ್ಧಿ ಕೈ ಕೆಳಗಿರುತ್ತೆ. ಮನಸ್ಸು ಸಮತ್ವದಲ್ಲಿ, ಆ ಸಮಾಧಿಯಲ್ಲಿ ಉನ್ಮಿನಿ ಅವಸ್ಥೆಯನ್ನು ಹೊಂದಬಹುದು. 64 ಯೋಗಿನಿಗಳು ತಾವೇ ನಮ್ಮ ಜೊತೆಗೆ ಬರ್ತಾರೆ. 64 ಯೋಗಿನಿ ಗಣಗಳು ಸಪೋರ್ಟ್ ಮಾಡುತ್ತೆ ನಮ್ಮನ್ನು. ಅವ್ರಿಗೆ ಹೊರಗಡೆ 64 ಥರ ಅಭ್ರ ಮಾಡಿ ಪೂಜೆ ಮಾಡೋಕ್ಕಿಂತ ನಮ್ಮ ಒಳಗಡೆ 64 ಯೋಗಿನಿ ದೇವತೆಗಳು ನಮ್ಮ ಜೊತೆಗೆ ಕೆಲಸ ಮಾಡೋದು. ಹಾಗೆ ನಾವು ಧ್ಯಾನ ಮಾಡಿದಾಗ, ಶಿವನಾಗಿ ಕೂತ್ಕೊಂಡಾಗ ಆ ಮಂತ್ರಗಳೆಲ್ಲ ನಮಗೆ ಒಲಿಯುತ್ತೆ. ಇದರಲ್ಲಿ ತ್ರಿಶತಿ ಮಂತ್ರ ತಗೋಬಹುದು, ಲಲಿತಾ ಸಹಸ್ರನಾಮ ಹೇಳ್ಬೋದು, ಸಪ್ತಶತಿ ಮಂತ್ರಗಳನ್ನ ಓದಬಹುದು, ಅಥವಾ ಯಾವುದಾದ್ರೂ ತ್ರಿಕ್ಷರಿ ಮಂತ್ರಗಳನ್ನ ತೆಗೆದು ಜಪ ಮಾಡಬಹುದು. ಇವೆಲ್ಲವೂ ಜಪ ಮಾಡುವಾಗ ದೇವಿಯೇ ಸ್ವರೂಪನೇ ಮಂತ್ರದಲ್ಲಿ ಅವಳಿದ್ದಾಳೆ. ಮಂತ್ರ ಸ್ವರೂಪ, ಆ ಸ್ವರೂಪದಿಂದಲೇ ನಾನು ಅವಳ ಒಂದು ಶಕ್ತಿಯನ್ನ ನಾನು ಪಡ್ಕೊಳ್ಬೇಕು ಅನ್ನೋ ಭಾವನೆಯಲ್ಲಿ ಹೋದಾಗ ನಮ್ಗೆ ಅರ್ಥ ಆಗುತ್ತೆ. ಇದು ಸರ್ವೇಶ್ವರಿ, ಸರ್ವಮಯಿ, ಸರ್ವಮಂತ್ರ ಸ್ವರೂಪಿಣಿ, ಸರ್ವಯಂತ್ರಾತ್ಮಿಕ, ಸರ್ವತಂತ್ರ ರೂಪ, ಮನೋನ್ಮಯಿ, ಮಹೇಶ್ವರಿ, ಮಹಾಲಕ್ಷ್ಮಿ ಮೃಡಪ್ರಿಯ, ಮಹಾರೂಪ, ಮಹಾಪೂಜ್ಯ, ಮಹಾಪಾತಕನಾಶಿನಿ, ಮಹಾಮಾಯ, ಮಹಾಭೋಗ, ಮಹೇಶ್ವರ್ಯ, ಮಹಾವೀರ್ಯ, ಮಹಾಬಲ, ಮಹಾಬುದ್ಧಿರ್, ಮಹಾಸಿದ್ಧಿರ್, ಮಹಾಯೋಗೇಶ್ವರೇಶ್ವರಿ, ಮಹಾಮಂತ್ರಾತ್ಮಿಕ, ಮಹಾಮಂತ್ರ, ಮಹಾಯಂತ್ರ, ಮಹಾಸನ, ಮಹಾಯಾಗ ಕ್ರಮಾರಾಧ್ಯ, ಮಹಾಭೈರವ ಪೂಜಿತ, ಮಹಾಮಹೇಶ್ವರ, ಮಹಾಕಲ್ಪ, ಮಹಾತಾಂಡವ ಸಾಕ್ಷಿಣಿ, ಮಹಾ ತ್ರಿಪುರ ಸುಂದರಿ. ಇಲ್ಲಿ ತನಕ ತ್ರಿಪುರ ಸುಂದರಿಯಿಂದ ಪ್ರಾರಂಭ ಆಗುತ್ತೆ. ಮನಸ್ಸಿನಲ್ಲಿ 3 ಜನನು ಒಟ್ಟಿಗೆ ಇಟ್ಕೊಂಡು ಧ್ಯಾನ ಶುರು ಮಾಡ್ತೀವಿ. ತ್ರಿಪುರ ಸುಂದರಿ ಎಂಡ್ ಆಗುತ್ತೆ. ಚತುಷ್ಷಷ್ಠಿ ಪೂಜೆಯನ್ನು ನಾಳೆ ಶುರು ಮಾಡೋಣ.